ನೂರಾರು ಕೋಟಿ ವೆಚ್ಚದಲ್ಲಿ ರೋಡ್ ಕಮ್ ರೈಲು ಮೇಲ್ಸೇತುವೆ ನಿರ್ಮಾಣ ಮಾಡಲಾಗಿದೆ. ಅದರ ಉದ್ದೇಶ ಏನೋ ಈಡೇರಿದ್ರೂ ಆ ಏರಿಯಾದಲ್ಲಿರೋ ಜನರಿಗೆ ಸಾಕಷ್ಟು ತಾಪತ್ರಯ ತಂದೊಡ್ಡಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ನಿಂದ ಜನರಿಗೆ ಕಿರಿಕಿರಿ. ಟ್ರಾಫಿಕ್ ಸಿಗ್ನಲ್ನಲ್ಲಿ ರೈಟ್ ಟು ಲೆಫ್ಟ್ ಟು ಟರ್ನೇ ಇಲ್ಲ. ಇದೇ ನೋಡಿ ಡಬಲ್ ಡೆಕ್ಕರ್ ಫ್ಲೈಓವರ್. ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಡುವೆ ಸಂಚಾರ ದಟ್ಟಣೆ ತಪ್ಪಿಸಲು ಇದನ್ನ ನಿರ್ಮಿಸಲಾಗಿದೆ. ಇದರಿಂದ ಟ್ರಾಫಿಕ್ ಕಂಟ್ರೋಲ್ ಆಗ್ತಿರೋದೇನೋ ನಿಜ, ಆದ್ರೆ ಫ್ಲೈಓವರ್ನಿಂದ ಸುತ್ತಮುತ್ತಲಿನ ಜನ ಪರದಾಡುವಂತಾಗಿದೆ. ಇದರ ಸುತ್ತಮುತ್ತ ಸಂಚಾರ ದಟ್ಟಣೆ ಹೆಚ್ಚಿದ್ದಕ್ಕೆ ಅಕ್ಕಪಕ್ಕದ ನಿವಾಸಿಗಳಿಗೆ ಸಮಸ್ಯೆಯಾಗ್ತಿದೆ. ರ್ಯಾಂಪ್ನತ್ತ ಸಾಗಲು ಜಯನಗರ ಮತ್ತು ಜೆಪಿ ನಗರದಲ್ಲಿ ವಾಹನ ಸಂಚಾರ ಮಾರ್ಪಾಡಾಗಿದೆ. ಜಯನಗರ ಮತ್ತು ಜೆಪಿ ನಗರದ ಜಂಕ್ಷನ್ಗಳಲ್ಲಿ ರೈಟ್ ಟರ್ನ್ ಕೊಟ್ಟಿಲ್ಲ. ವಾಹನ ಸವಾರರು ಕಿಲೋಮೀಟರ್ ದೂರ ಹೋಗಿ ರೈಟ್ ಟು ಲೆಫ್ಟ್ ಟು ಟರ್ನ್ ತೆಗೆದುಕೊಳ್ಳುವ ಸ್ಥಿತಿ ಇದೆ. ಇನ್ನು ಬಿಟಿಎಂ ಲೇಔಟ್ 29th ಮೇನ್ನ ಆಕ್ಸಾ ಬಿಲ್ಡಿಂಗ್ ಸಿಗ್ನಲ್ ಬಳಿ ಬನಶಂಕರಿಯಿಂದ ಬರುವ ವಾಹನಗಳಿಗೆ ಈ ಜಂಕ್ಷನ್ನಲ್ಲಿ ರೈಟ್ ಇಲ್ಲ. ಈ ರೋಡ್ ಬನ್ನೇರುಘಟ್ಟಕ್ಕೆ ಸಂಪರ್ಕಿಸುತ್ತೆ. ಸಿಲ್ಕ್ ಬೋರ್ಡ್ನಿಂದ ಬರುವ ವಾಹನಗಳಿಗೆ ಈ ಜಂಕ್ಷನ್ನಲ್ಲಿ ರೈಟ್ ಇಲ್ಲ. ಇದು ಹಳೆ ಮಡಿವಾಳಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಇದರಿಂದ ವಾಹನ ಸವಾರರು ಹಿಂದಿನ ರೋಡ್ಗಳ ಮೂಲಕ ಬಿಟಿಎಂ ಲೇಔಟ್ ಫಸ್ಟ್ ಸ್ಟೇಜ್ ರೆಸಿಡೆನ್ಸಿ ಏರಿಯಾಗಳ ಒಳಗೆ ವಾಹನಗಳು ಸಂಚರಿಸುತ್ತವೆ. ಸರ್, ಇದು ತುಂಬಾ ತೊಂದರೆ ಆಗ್ತಾ ಇದೆ. ಏನಂದ್ರೆ ಸಿಲ್ಕ್ ಬೋರ್ಡ್ ಇಂದ ನಾವು ಬನಶಂಕರಿಗೆ ಹೋಗಬೇಕು ಅಂತ ಬಂದ್ರೆ ಈ ಜಂಕ್ಷನ್ ಇಂದ ಬಂದು ನಮಗೆ ರೈಟ್ ಟರ್ನು ಇಲ್ಲ. ಸೊ ಅಲ್ಲೇ ಬ್ಲಾಕ್ ಆಗುತ್ತೆ. ಇಲ್ಲಿಂದ ಹೋದ್ರೆ ಮತ್ತೆ ಮುಂದೆ 1 ಕಿಲೋಮೀಟರ್ ಹೋಗ್ಬೇಕು. 1 ಕಿಲೋಮೀಟರ್ ಹೋಗಿ ಯೂ ಟರ್ನ್ ತಗೊಂಡು ಮತ್ತೆ ಅಲ್ಲಿಂದ ಬರ್ಬೇಕಾಗುತ್ತೆ. ಇಲ್ಲ ಈ ಕಡೆಯಿಂದ ಬರ್ತೀವಿ ಅಂದ್ರೆ ರೈಟ್ ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿ ಹೋದ್ರೆ ಸಿಲ್ಕ್ ಬೋರ್ಡ್ಗೆ ಹೋಗ್ಬೇಕು. ಸಿಲ್ಕ್ ಬೋರ್ಡ್ ಹೋಗಿ ಯೂ ಟರ್ನ್, ಅದು 1.5 ಕಿಲೋಮೀಟರ್ ಆಗುತ್ತೆ. ಡಬಲ್ ಡೆಕ್ಕರ್ ಸೇತುವೆಯಿಂದಾಗಿ ಪ್ರಯಾಣದ ಸಮಯ 25% 30% ಕಡಿಮೆಯಾಗಿದೆ. ಆದ್ರೆ ಈ ಸಿಗ್ನಲ್ಗಳ ಬಳಿ ರೈಟ್ ಟು ಲೆಫ್ಟ್ ಇಲ್ದಿದ್ರೂ ವಾಹನ ಸವಾರರು ಸಿಗ್ನಲ್ ಜಂಪ್ ಮಾಡ್ತಿದ್ದಾರೆ. ಲೋಕಲ್ ನಿವಾಸಿಗಳನ್ನ ಯಾವ್ದನ್ನು ಗಮನಕ್ಕೆ ತಗೊಳ್ಳಿಲ್ಲ ಅನಿಸ್ತಾ ಇದೆ. ಅಲ್ಲಿ ಮುಂದೆ ಬರಬೇಕಾದ್ರೆ ರೈಟರ್ನು ಜೆಪಿ ನಗರಕ್ಕೂ ಇಲ್ಲ, ಜಯನಗರಕ್ಕೂ ಇಲ್ಲ. ಸೊ ನಮ್ಮ ಕೆಲಸ ಅಟ್ಲೀಸ್ಟ್ ಒಂದು 10 ನಿಮಿಷದ ಮುಂಚೆ ನಾವು ಕಚೇರಿಗಳಿಗೆ ಹೋಗಬೇಕು. ನಮಗೂ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಯಾವುದು ಇಂಜಿನಿಯರ್ಗಳು ಇದನ್ನ ಪ್ಲಾನ್ ಮಾಡಿಲ್ಲ. ಸೊ ಹೀಗಾಗಿ ನಮಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಫ್ಲೈಓವರ್ ನಿರ್ಮಾಣದ ಉದ್ದೇಶ ಸರಿ ಇದೆ, ಆದ್ರೆ ಜನರಿಗಾಗ್ತಿರುವ ಕಿರಿಕಿರಿಯನ್ನು ತಪ್ಪಿಸಬೇಕಿದೆ. ಕಿರಣ್ ಸೂರ್ಯ, TV9, ಬೆಂಗಳೂರು.